ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಮತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ ಅಭ್ಯಾಸ 6.1ರಲ್ಲಿ ಇದು 4ನೇ ವಿಡಿಯೋ. ಅದರಲ್ಲಿ ಮೊದಲನೇ ಪ್ರಶ್ನೆ ಮೌಖಿಕ ಲೆಕ್ಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಆಲ್ಬರ್ಟನು ಅಂಗಡಿಯಿಂದ 16 ಕಿಲೋಗ್ರಾಂ ಬೆಲ್ಲ ಮತ್ತು 15 ಕಿಲೋಗ್ರಾಂ ಅಕ್ಕಿಯನ್ನು ಕೊಂಡುಕೊಂಡನು. 2 ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು. ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? ಪ್ರಶ್ನೆ ಕೇಳಿದರೆ ಆಲ್ಬರ್ಟ್ ಏನು ಮಾಡ್ತಾನೆ, ಅಂಗಡಿಯಿಂದ 16 ಕಿಲೋಗ್ರಾಂ ಬೆಲ್ಲ ಮತ್ತು 15 ಕಿಲೋಗ್ರಾಂ ಅಕ್ಕಿಯನ್ನು ತೆಗೆದುಕೊಂಡಿದ್ದಾನೆ ವಿದ್ಯಾರ್ಥಿಗಳೇ. ಆ 2 ಪೊಟ್ಟಣಗಳನ್ನ ಒಂದೇ ಚೀಲದಲ್ಲಿ ಹಾಕಿದ್ದಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಏನು ಮಾಡಬೇಕು? ಕೂಡಿಸಬೇಕು ವಿದ್ಯಾರ್ಥಿಗಳೇ. ಪರಿಹಾರ: ಆಲ್ಬರ್ಟನು ಅಂಗಡಿಯಿಂದ ಕೊಂಡ ಬೆಲ್ಲದ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ? 16 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ 16 ಕಿಲೋಗ್ರಾಂ ಅಂತ ಬರೀತೀರ ವಿದ್ಯಾರ್ಥಿಗಳೇ. ಆಲ್ಬರ್ಟನು ಅಂಗಡಿಯಿಂದ ಕೊಂಡ ಅಕ್ಕಿಯ ತೂಕ ಎಷ್ಟಿದೆ ವಿದ್ಯಾರ್ಥಿಗಳೇ? 15 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೆದುಕೊಳ್ತೀರಾ? 15 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಅವರು ಏನಂತ ಕೇಳಿದ್ದಾರೆ? 2 ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದ್ದಾನೆ. ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಒಟ್ಟು ತೂಕವೆಷ್ಟು ಅಂದರೆ ಏನು ಮಾಡ್ತೀರಾ? ಕೂಡಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಎರಡನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 5 × 6 11. ಕೈಲ 1 ಲೀಟ್ರಿ 1 ಲೀಟ್ರಿ. 1 × 1 2. 2 × 1 3. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 3 ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 31 ಕಿಲೋಗ್ರಾಂ. ಆದ್ದರಿಂದ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕ ಎಷ್ಟು ವಿದ್ಯಾರ್ಥಿಗಳೇ? 31 ಕಿಲೋಗ್ರಾಂ. ಎರಡನೇ ಪ್ರಶ್ನೆ, ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರದಾಸೋಹಕ್ಕಾಗಿ ಒದಗಿಸಿದ 67 ಕಿಲೋಗ್ರಾಂ ಅಕ್ಕಿ ಇದೆ. ಇದರಲ್ಲಿ ಒಂದು ದಿನದ 15 ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದರೆ ಉಳಿದ ಅಕ್ಕಿ ಎಷ್ಟು? ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರದಾಸೋಹಕ್ಕಾಗಿ ಒದಗಿಸಿದ 67 ಕಿಲೋಗ್ರಾಂ ಅಕ್ಕಿ ಇದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಒಂದು ದಿನದ 15 ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಉಳಿದ ಅಕ್ಕಿ ಎಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ವ್ಯವಕಲನ ಮಾಡಬೇಕು, ಅಂದರೆ ಕಳೆಯಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲು ಏನಂತ ಬರೆದುಕೊಳ್ತೀವಿ? ಒಂದು ಶಾಲೆ ಉಗ್ರಾಣದಲ್ಲಿರುವ ಅಕ್ಕಿಯ ತೂಕ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟಿದೆ? 67 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ? 67 ಕಿಲೋಗ್ರಾಂ. ಒಂದು ದಿನದ ಊಟಕ್ಕಾಗಿ ಉಪಯೋಗಿಸಿದ ಅಕ್ಕಿ ಎಷ್ಟಿದೆ ವಿದ್ಯಾರ್ಥಿಗಳೇ? 15 ಕಿಲೋಗ್ರಾಂ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 15 ಕಿಲೋಗ್ರಾಂ ಅಂತ ಬರೆದುಕೊಳ್ತೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲೇನು ಮಾಡಬೇಕು? ಕಳೆಯಬೇಕು ವಿದ್ಯಾರ್ಥಿಗಳೇ. 2ರಲ್ಲಿ 5 ಕಳಿಕೆ ಬರ್ತಾ ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಕೈಲಾ ತಗೋತೀರಾ? 12 ಆಗುತ್ತೆ. 12ರಲ್ಲಿ 5 ಕಳೆದ್ರೆ ಎಷ್ಟು ಉಳಿಯುತ್ತೆ ವಿದ್ಯಾರ್ಥಿಗಳೇ? 7 ಉಳಿಯುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು 1 × 1 2 ಆಯಿತು. 6ರಲ್ಲಿ 2 ಕಳೆದ್ರೆ 4 ಉಳಿಯುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 47 ಕಿಲೋಗ್ರಾಂ. ಆದ್ದರಿಂದ ಉಳಿದ ಅಕ್ಕಿ ತೂಕ 47 ಕಿಲೋಗ್ರಾಂ. ಮೂರನೇ ಪ್ರಶ್ನೆ, ಒಂದು ಚೀಲದಲ್ಲಿ 20 ಕಿಲೋಗ್ರಾಂ ರವೆಯನ್ನು ತುಂಬಬಹುದು. ಹಾಗಾದರೆ 140 ಕಿಲೋಗ್ರಾಂ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು? ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ಚೀಲದಲ್ಲಿ 20 ಕಿಲೋಗ್ರಾಂ ರವೆಯನ್ನು ತುಂಬಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ 140 ಕಿಲೋಗ್ರಾಂ ರವೆಯನ್ನು ತುಂಬಲು ಎಷ್ಟು ಚೀಲಗಳು ಬೇಕು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಪರಿಹಾರ: ಒಂದು ಚೀಲದಲ್ಲಿ ತುಂಬಬಹುದಾದ ರವೆಯ ಪ್ರಮಾಣ ಎಷ್ಟಿದೆ ವಿದ್ಯಾರ್ಥಿಗಳೇ? 20 ಕಿಲೋಗ್ರಾಂ. 140 ಕಿಲೋಗ್ರಾಂ ರವೆಯನ್ನು ತುಂಬಲು ಬೇಕಾಗುವ ಚೀಲಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಮಾಡ್ತೀವಿ? 140 ಭಾಗಲೇ 20 ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. ಈ 0ಗೆ ಈ 0 ಇತ್ತು. 2 1 2 7 14. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 7. ಆದ್ದರಿಂದ 140 ಕಿಲೋಗ್ರಾಂ ರವೆಯನ್ನು ತುಂಬಲು ಬೇಕಾಗುವ ಚೀಲಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? 7. ನಾಲ್ಕನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ 15 ಕಿಲೋಗ್ರಾಂ ಸಕ್ಕರೆ ತುಂಬಿರುವ 5 ಪೊಟ್ಟಣಗಳನ್ನು ಹೊಂದಿದ್ದಾನೆ. ಹಾಗಾದರೆ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವೆಷ್ಟು? ಒಬ್ಬ ವ್ಯಾಪಾರಿ ಇದ್ದಾನೆ. ಪ್ರತಿ ಪೊಟ್ಟಣದಲ್ಲಿ ಅವನು ಮಾಡ್ತಾನೆ? 15 ಕಿಲೋಗ್ರಾಂ ಸಕ್ಕರೆ ತುಂಬಿರುವ 5 ಪೊಟ್ಟಣಗಳನ್ನು ಹೊಂದಿದ್ದಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವೆಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. ಒಬ್ಬ ವ್ಯಾಪಾರಿಯು
ಪೊಟ್ಟಣದಲ್ಲಿ ತುಂಬಿದ ಸಕ್ಕರೆಯ ಪ್ರಮಾಣ ಎಷ್ಟಿದೆ ವಿದ್ಯಾರ್ಥಿಗಳೇ? 15 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 15 ಕಿಲೋಗ್ರಾಮ್ ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಪೊಟ್ಟಣಗಳಿವೆ? 5 ಪೊಟ್ಟಣಗಳಿವೆ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? ಪೊಟ್ಟಣಗಳ ಸಂಖ್ಯೆ 5. ಆದ್ದರಿಂದ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 15 ಗುಣ್ಲೆ 5. ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? ಇಲ್ಲಿ 15ಕ್ಕೆ 5ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 5 5 25, 2 ಲೀಟ್ರಿ 5 ಲೀಟ್ರಿ, 5 1 5, 5 2 7. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 75. ಉತ್ತರ ಏನಂತ ಬರೀತೀರಾ? 75 ಕಿಲೋಗ್ರಾಮ್. ಆದ್ದರಿಂದ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕ 75 ಕಿಲೋಗ್ರಾಮ್. ಎರಡನೇ ಪ್ರಶ್ನೆ, ಇವುಗಳನ್ನು ಪರಿವರ್ತಿಸಿ. ಮೊದಲನೇ ಪ್ರಶ್ನೆ 7 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ? 7 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ 1 ಕಿಲೋಗ್ರಾಮ್ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? 1000 ಗ್ರಾಮ್ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 7 ಕಿಲೋಗ್ರಾಮ್ ಅಂದರೆ ಏನು ಮಾಡ್ತೀರಾ? 7 ಗುಣ್ಲೆ 1000 ಗ್ರಾಮ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಏನಂತ ಬರ್ತೀರಾ? 7 ಗುಣ್ಲೆ 1 7, 3 0 ಇದೆ, 3 0 ಬರಿತೀರಾ ವಿದ್ಯಾರ್ಥಿಗಳೇ. ಇಲ್ಲಿ ಗ್ರಾಮ್ ಅಂತ ಬರಿತೀರಾ. ಹಾಗಾದರೆ ವಿದ್ಯಾರ್ಥಿಗಳು 7 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ವಿದ್ಯಾರ್ಥಿಗಳೇ? 7000 ಗ್ರಾಮ್ ವಿದ್ಯಾರ್ಥಿಗಳೇ. ಮೊದಲನೇ ಉತ್ತರ ಏನಂತ ಬರೀತೀರಾ? 7000 ಗ್ರಾಮ್. ಎರಡನೇ ಪ್ರಶ್ನೆ 16 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ಏನಿದೆ? 16 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 1 ಗ್ರಾಮ್ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? 1000 ಮಿಲಿ ಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ 16 ಗ್ರಾಮ್ ಅಂದರೆ ಏನು ಮಾಡ್ತೀರಾ? 16 ಗುಣ್ಲೆ 1000. ಹಾಗಾದರೆ ವಿದ್ಯಾರ್ಥಿಗಳೇ 16 ಗುಣ್ಲೆ 1 16, 3 0 ಇದೆ, 3 0 ಬರೀರಿ ವಿದ್ಯಾರ್ಥಿಗಳೇ. 16 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್ ವಿದ್ಯಾರ್ಥಿಗಳೇ? 16000 ಮಿಲಿಗ್ರಾಮ್. ಎರಡನೇ ಪ್ರಶ್ನೆ ಉತ್ತರ ಏನು? 16 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್? 16000 ಮಿಲಿಗ್ರಾಮ್ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ 6000 ಗ್ರಾಮ್ ಅಂದರೆ ಎಷ್ಟು ಕಿಲೋಗ್ರಾಮ್? ಮೂರನೇ ಪ್ರಶ್ನೆ 6000 ಗ್ರಾಮ್ ಅಂದರೆ ಎಷ್ಟು ಕಿಲೋಗ್ರಾಮ್? ಹಾಗಾದರೆ ವಿದ್ಯಾರ್ಥಿಗಳೇ 1000 ಗ್ರಾಮ್ ಅಂದರೆ 1 ಕಿಲೋಗ್ರಾಮ್. 6000 ಗ್ರಾಮ್ ಅಂದರೆ ಏನಂತ ಬರೀತೀರಾ? 6000 ಬಾಗಲೇ 1000. ಈ ಸೊನ್ನೆಗೆ ಈ ಸೊನ್ನೆ ಇತ್ತು, ಈ ಸೊನ್ನೆಗೆ ಈ ಸೊನ್ನೆ ಇತ್ತು, ಈ ಸೊನ್ನೆಗೆ ಈ ಸೊನ್ನೆ ಇತ್ತು. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 6 ಕಿಲೋಗ್ರಾಮ್. 6000 ಗ್ರಾಮ್ ಅಂದರೆ 6 ಕಿಲೋಗ್ರಾಮ್ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ ಉತ್ತರ ಏನಂತ ಬರೀತೀರಾ? 6000 ಗ್ರಾಮ್ದು ಏನಂತ ಬರೀತೀರಾ? 6 ಕಿಲೋಗ್ರಾಮ್. ನಾಲ್ಕನೇ ಪ್ರಶ್ನೆ 750 ಮಿಲಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್? ನಾಲ್ಕನೇ ಪ್ರಶ್ನೆ 750 ಮಿಲಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್? 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. ಆದ್ದರಿಂದ 750 ಮಿಲಿಗ್ರಾಮ್ ಅಂದರೆ ಏನಂತ ಬರೀತೀರಾ? 750 ಬಾಗಲೇ 1000. ಈ ಸೊನ್ನೆಗೆ ಈ ಸೊನ್ನೆ ಇತ್ತು, 5 ರೇಡ್ಲೆ 10, 1 0 ಇದೆ, ಇಲ್ಲಿ ಸೊನ್ನೆ ಇಟ್ರಿ. 5 1 5, ಎಷ್ಟು ಉಳಿತು? 2 ಉಳಿತು, 25 ಆಯಿತು. 5 5 25, 5 3 15, 5 4 20. ಹಾಗಾದರೆ ವಿದ್ಯಾರ್ಥಿಗಳಿಗೆ ಉತ್ತರ ಏನಂತ ಬರೀತೀರಾ? 3 ಬಾಗಲೇ 4 ಗ್ರಾಮ್ ಅಥವಾ 0.75 ಗ್ರಾಮ್ ಅಂತಲೂ ಬರಿಬೋದು. 3 ಬಾಗಲೇ 4 ಯಾವ ರೀತಿ ಬರೀತೀರಾ? 3 4ರಿಂದ ಭಾಗ ಹೋಗುತ್ತಾ? ಇಲ್ಲ. ಹಾಗಾದರೆ ವಿದ್ಯಾರ್ಥಿಗಳು 0 ಬಿಂದು ತೆಗೆದುಕೊಳ್ತೀರಾ. 30 ಆಗುತ್ತೆ. 4 7 28, 2 ಉಳಿತು, ಬಿಂದು ಕೊಟ್ಟಿದ್ದರಿಂದ 25, 4 5 20. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 0.75 ಗ್ರಾಮ್. ನಾಲ್ಕನೇ ಪ್ರಶ್ನೆ 750 ಮಿಲಿಗ್ರಾಮ್ ಏನಂತ ಬರೀತೀರಾ? 0.75 ಗ್ರಾಮ್ ಅಥವಾ 3 ಬಾಗಲೇ 4 ಗ್ರಾಮ್. ಐದನೇ ಪ್ರಶ್ನೆ 12 ಕ್ವಿಂಟಾಲ್ ಅಂದರೆ ಎಷ್ಟು ಕಿಲೋಗ್ರಾಮ್? ಐದನೇ ಪ್ರಶ್ನೆ 12 ಕ್ವಿಂಟಾಲ್ ಅಂದರೆ ಎಷ್ಟು ಕಿಲೋಗ್ರಾಮ್? ಹಾಗಾದರೆ ವಿದ್ಯಾರ್ಥಿಗಳಿಗೆ 1 ಕ್ವಿಂಟಾಲ್ ಅಂದರೆ
100 ಕಿಲೋಗ್ರಾಮ್. ಆದ್ದರಿಂದ 12 ಕ್ವಿಂಟಲ್ ಅಂದರೆ ಏನಂತ ಬರಿತೀರಾ? 12 ಗುಂಡ್ಲೆ 100. ಹಾಗಾದರೆ ವಿದ್ಯಾರ್ಥಿಗಳೇ 12 ಗುಂಡ್ಲೆ 1 ಅಂದರೆ 12. 2 0 ಇದೆ, 2 0 ಬರೆದ್ರಿ. ಇಲ್ಲಿ ಮುಂದೆ ಏನಂತ ಬರೀತೀರಾ? ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳೇ 12 ಕ್ವಿಂಟಲ್ ಅಂದರೆ ಎಷ್ಟು ಕಿಲೋಗ್ರಾಮ್? 1200 ಕಿಲೋಗ್ರಾಮ್. 12 ಕ್ವಿಂಟಲ್ ಅಂದರೆ 1200 ಕಿಲೋಗ್ರಾಮ್. 6ನೇ ಪ್ರಶ್ನೆ, 1500 ಕಿಲೋಗ್ರಾಮ್ ಅಂದರೆ ಎಷ್ಟು ಕ್ವಿಂಟಲ್? 6ನೇ ಪ್ರಶ್ನೆ, 1500 ಕಿಲೋಗ್ರಾಮ್ ಅಂದರೆ ಎಷ್ಟು ಕ್ವಿಂಟಲ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 100 ಕಿಲೋಗ್ರಾಮ್ ಅಂದರೆ 1 ಕ್ವಿಂಟಲ್. 1500 ಕಿಲೋಗ್ರಾಮ್. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 1500 ಬಾಗ್ಲೆ 100. ಈ ಸೊನ್ನೆಗೆ ಈ ಸೊನ್ನೆ ಇತ್ತು, ಈ ಸೊನ್ನೆಗೆ ಈ ಸೊನ್ನೆ ಇತ್ತು. ಹಾಗಾದರೆ ವಿದ್ಯಾರ್ಥಿಗಳ ಉತ್ತರ ಎಷ್ಟು ಬಂತು? 15 ಕ್ವಿಂಟಲ್. 1500 ಕಿಲೋಗ್ರಾಮ್ ಅಂದರೆ ಎಷ್ಟು ಕ್ವಿಂಟಲ್ ವಿದ್ಯಾರ್ಥಿಗಳೇ? 15 ಕ್ವಿಂಟಲ್. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.